ನಾವಿವತ್ತು ಹೊಂಟೀವಿ ನುಗ್ಗಿಕೆರೆಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತು ಸಂಡೇ ಸ್ಯಾಟರ್ಡೇ ಹೋಗ್ಬೇಕಿತ್ತ, ಯಾಕೆ ಹೋಗಿಲ್ಲ ಅಂತಂದ್ರೆ ಒಂದೇ ರೀಸನ್, ನಿನ್ನೆ ಬೆಳೆ ಬರೋಕ್ಕೆ ಇಲ್ಲ. ಪ್ಲಸ್ ಅದ್ರ ಜೊತೆಗೆ ಅಲ್ಲಿ ಹೋದ್ರೆ ದರ್ಶನ ಮಾಡೋದೇ ಭಾಳ ಕಷ್ಟ ಅಂದ್ರೆ ಭಾಳ ರಶ್ ಇರ್ತದೆ ಅಲ್ಲಿ ಸ್ಯಾಟರ್ಡೇ. ಅಂಥದ್ರಾಗ ನಾವು ಬ್ಲಾಗಿಗೆಲ್ಲ ಮಾಡೋದೆಲ್ಲ ಇಲ್ಲಿ ಆಗಲ್ಲ ಅಲ್ಲಿ. ಆ್ಯಂಡ್ ಇನ್ನು ಯಾಕೆ ರಿಸ್ಕು ಮಳೆ ಒಳಗೆ ಗೋಪುರ ಎಲ್ಲ ವಾಟರ್ ಸ್ಪೋರ್ಟ್ಸ್ ಸೇಫ್ಟಿ ಇದೆ ಈಗ. ಸೊ ಯಾಕಂದ್ರೆ ಹಿಂದಿನ ಹೋಗೋದಂತೇಳಿ ಕ್ರಾಸ್ ಮಾಡ್ತಿದ್ದಾರೆ. ನನ್ನ ಫ್ರೆಂಡ್ ಕಿರಣ್ ಇರ್ತಾನೆ ರೀ, ನಮ್ಮ ಭಯ್ಯ ಅವಾಗಿಂದ ಈ ಕಡೆ ಒಂದು ರೀತಿ ಕರ್ಕೊಂಡು ಹೋದ, ಈ ಕಡೆ ಒಂದು ರೀತಿ ಕರ್ಕೊಂಡು ಹೋಗ್ತಾನೆ. ಅಣ್ಣಗೆ ಮನೆ ಎಲ್ಲೇ ಇಲ್ಲ ಗೊತ್ತಿಲ್ಲ, ನಾನು ಗೊತ್ತಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಆ ರೂಟಿಗೆ ಬಂದು ಆ ರೂಟ್ ಅಲ್ಲ ಅದು. ಆ್ಯಕ್ಚುಲಿ ಇವತ್ತು ಧಾರವಾಡ ಒಳಗೆ ಬೆಳಗ್ಗೆಯಿಂದ ಕರೆಂಟು ಇಲ್ಲ ಅಂತ, ಯಾವುದಕ್ಕೆ ಏನು ಗೊತ್ತಿಲ್ಲ. ಅವನ ಫೋನ್ ಸ್ವಿಚ್ ಆಫ್ ಆಯಿತು. ಬೈ ತಂದಿಡ್ದಪ್ಪ, ಮನೆ ತಂದಿಡ್ದೆ. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು. ಈಗ ನಾವೆಲ್ಲದೀವಿ ಅಂದ್ರೆ ನುಗ್ಗಿಕೆರೆ ಹನುಮಪ್ಪದ ಎಂಟ್ರೆನ್ಸ್ ಆಗಿದ್ದೀವಿ. ಸೊ ನುಗ್ಗಿಕೆರೆ ಹನುಮಪ್ಪದ ಪ್ರತಿಷ್ಠಾಪನೆ ಯಾರು ಮಾಡ್ಯಾರ, ಮೂರ್ತಿ ಪ್ರತಿಷ್ಠಾಪನೆ ಯಾರು ಮಾಡ್ಯಾರ ಅಂತಂದ್ರೆ ಪಾಂಡವರ ಒಳಗೆ ಮಧ್ಯ ಪಾಂಡವ ಅರ್ಜುನ. ಸೊ ಅರ್ಜುನನ ಮರಿಮಗ ಜನಮೇಜಯ ರಾಜ ಅಂತ ಬರ್ತಾನೆ. ಸೊ ಜನಮೇಜಯ ರಾಜ ಅವನೊಂದು ದೋಷ ನಿವಾರಣೆ ಮಾಡೋಕೆ ಈ ಭೂಲೋಕದಾಗ 500 ಹನುಮಪ್ಪನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾನೆ. ಸೊ ಅದ್ರೊಳಗೆ ನಮ್ಮ ನುಗ್ಗಿಕೆರೆ ಹನುಮಪ್ಪನ ಒಂದು. ಆ್ಯಂಡ್ ಮುಂದೆ ಇದನ್ನು ಬೇರೆ ಧರ್ಮದ ರಾಜ್ಯಗಳು ಬಂದು ಇಲ್ಲಿ ಅಟ್ಯಾಕ್ ಮಾಡಿದಾಗ ಅದು ಅಟ್ಯಾಕಿಂದ ಈ ಹನುಮಪ್ಪನ ಮೂರ್ತಿನ ಇಲ್ಲ ಐತಿ ಕೆರೆ. ಸೊ ಆ ಕೆರೆ ಒಳಗೆ ಮುಚ್ಚಿಟ್ಟಿರ್ತಾರೆ ಆ ಅಟ್ಯಾಕರ್ಸ್ ಕಡೆಯಿಂದ ಅದನ್ನು ಬಚಾವ್ ಮಾಡಿ. ಸೊ ಮುಂದೆ ವಿಜಯನಗರ ಒಳಗೆ ವ್ಯಾಸರಾಯರು ಅಂತ ಬರ್ತಾರೆ. ಇವರು ವಿಜಯನಗರ ಸಾಮ್ರಾಜ್ಯದ ಮುಖ್ಯ ಗುರುಗಳು. ಸೊ ಇವ್ರ ಕನಸು ಒಳಗೆ ಹಿಂಗೆ ಬರ್ತೈತಿ, ಲೈಕ್ ಇಲ್ಲಿ ಮುಚ್ಚಿಟ್ಟಾರ ಅಂತ. ಸೊ ಅವ್ರು ಬಂದು ಇಲ್ಲಿ ನೋಡಿ ಅದನ್ನು ಅಲ್ಲಿಂದ ತೆಗ್ಸಿ ಅವಾಗ ಪ್ರತಿಷ್ಠಾಪನೆ ಮಾಡಿ ನುಗ್ಗಿಕೆರೆ ಹನುಮಪ್ಪ ಅಂತ ಒಂದು ಹೆಸರು ಬರ್ತೈತಿ ಇಲ್ಲಿ. ಸೊ ಭಾಳ ಪವರ್ಫುಲ್ ಹನುಮಪ್ಪ ಇದೆ. ಆಲ್ಮೋಸ್ಟ್ ಸುತ್ತಮುತ್ತಲ ಜನ ಇಲ್ಲೆಲ್ಲ ಬಂದು ನೋಡ್ತಿರ್ತಾರೆ. ಸೊ ನಾವು ಇವಾಗ ಬಂದೀವಿ. ಆ್ಯಂಡ್ ಒಳಗೆ ಹೋಗಿ ಬರ್ರಿ. ಇದು ಮೇನ್ ಎಂಟ್ರೆನ್ಸ್ ಇದೆ. ಸೊ ಆ್ಯಂಡ್ ಇದು ಮೇನ್ ಎಂಟ್ರೆನ್ಸ್. ಇಲ್ಲಿ ಗುಡಿ ಒಳಗೆ ಬಂದೀವಿ. ಸ್ಯಾಟರ್ಡೇಯಲ್ಲಿ ಭಾಳ ರಶ್ ಇರ್ತೈತಿ, ಬಟ್ ಸಂಡೇನೂ ಸ್ವಲ್ಪ ರಶ್ ಐತಿ ಇವತ್ತು. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು, ವೆರಿ ವೆಲ್ ಮೇಂಟೈನ್ಡ್, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಇಲ್ಲೆಲ್ಲ ಕಮಿಟಿ. ಮೇನ್ ಥಿಂಗ್ ಏನಂದ್ರೆ ರಶ್ ಇರಲ್ಲ, ಬರ್ರಿ ಒಳಗೆ. ಹನುಮಪ್ಪನ ದರ್ಶನ ಆದಮೇಲೆ ನಾವು ಇವಾಗ ಎಲ್ಲಿ ಹೊಂಟೀವಿ ಅಂದ್ರೆ ಇದು ರಾಮದೇವ್ರ ಗುಡಿ ಐತಿ. ಇಲ್ಲೇ ಮುಂದೆ ಡೌನ್ ಸೈಡ್ ಹಿಂಗೆ ಹೋದ್ರೆ ರಾಮದೇವ್ರ ಗುಡಿ ಬರ್ತೈತಿ. ಸೊ ಇಲ್ಲಿ ತನಕ ಬಂದು ರಾಮದೇವ್ರ ಗುಡಿಗೆ ಹೋಗಿಲ್ಲ ಅಂದ್ರೆ ಹೆಂಗೆ ಇದು ಲಾಕ್ ಹಾಕಿರ ಯಾವುದು ಅದು ಯಾವತ್ತೂ ಲಾಕ್ ಇರ್ತೈತಿ, ಬಿಡಲ್ಲ ಏನಲ್ಲ ಯಾರಿಗೆ. ಸಮ್ ರೂಲ್ಸ್ ಆರ್ ಮೇನ್ ಟು ಬಿ ಬ್ರೇಕ್. ನಮ್ಗೆ ಅಟ್ಟೆಲ್ಲ ಇಂಗ್ಲೀಷ್ ಬರಲ್ಲ, ಸ್ವಲ್ಪ ಎಲ್ಲ ಸಂಸ್ಕೃತಿ ಭವನ ಎಲ್ಲ ಮಾಡ್ಯಾರ್ರಿ ಇಲ್ಲಿ. ಏನು ಅದೇ ಕೇಳ್ತೀನಿ, ಕೇಳ ಕನ್ನಡ. ಸೈಡಿಗೆ ಬಿಟ್ಟಾರಲ್ಲ ಜಾಗ, ಇಲ್ಲಂದ್ರೆ ಮ್ಯಾಜಿಗೆ ಹೋಗೋದು.
ರೂಲ್ಸೇ ಅದ್ರ ಸಂಬಂಧ ಬ್ರೇಕ್ ಮಾಡ್ಲಕತ್ತ ಹೇಳಿ ಬ್ರೇಕ್ ಮಾಡ್ಬೇಕು ಯಾವತ್ತು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಶೆಡ್ ಭಾಳ ಡೇಂಜರ್ ರೀ. ಶೆಡ್ ಒಳಗೆ ಯಾರು ಸಿಗಬಾರ್ರಿ ಯಾರ ಕೈಯಾಗು. ಭಾಳ ವಜ್ಜಾಕಿದ್ದೆ ನಿಮ್ಮ ಲೈಫ್. ಈ ಶೆಡ್ಡಿನ ಜೋಕ್ಸ್ ಭಾಳ ಬ್ರೂಟಲ್ ಆಗತ್ತಾವು. ನಿನ್ನ ಕಾಲೇಜ್ನ ಮಾಡಿ ಹಾಕಿನಿ ಬೆಂಗಳೂರಲ್ಲಿ ಶೆಡ್ ನಾನು ನೋಡ್ಕೊಂಡ್ ಬಂದಿನಿ ಆಗಲಿ ಹೋಗಿ. ಅಲ್ಲಿ ನಮ್ಮ ಪಿ ಜಿ ಹತ್ರ ನನ್ನ ರೂಮ್ ಬಲ್ಲ ಶೆಡ್ ಶೆಡ್ ಒಳಗ ಶೆಡ್ ನೋಡ್ಕೊಂಬರೋದು ಬೇರೆ, ಶೆಡ್ ಒಳಗೆ ಎಕ್ಸ್ಪೀರಿಯನ್ಸ್ ಮಾಡೋದು ಬೇರೆ. ನೀವು ಎಕ್ಸ್ಪೀರಿಯನ್ಸ್ ಮಾಡೋದಿತ್ತಂದ್ರೆ ನೋಡಿ ಅಲ್ಲ ಯಾವ್ದಾರು ಒಂದು ಶೆಡ್ಡಿಗೆ ಹೋಗಿ. ಕ್ಲೀನ್ ಐತ್ರಿ ಇಲ್ಲಿ, ಯಾರು ಕಿರಿಕಿರಿಲ್ಲ ಏನಿಲ್ಲ, ಪೀಸ್ ಇರಲಿ. ಈಗ ಇಲ್ಲಿ ಒಳಗೆ ಹೋಗಿ ಮಾವಿನಕಾಯಿ ಕತ್ಕೊಂಡ್ಬಂದಿದೆ. ಇಲ್ಲೇ ಅಲ್ಲೇ ಇದು ಒಟ್ಟು ಮಾವಿನ ಪಡನೇ ಐತಿ ಅದಕ್ಕಿಂದು ಸಿಕ್ಕಿ ಅಂತ ತಿಳ್ಕ. ವಿಡಿಯೋ ತೋರಿಸ್ತೀನಿ ಗಪ್ ನಿನಗೆ ಐತೆ ನನ್ನ ಬಲ್ಲಿ. ಇದು ಟೈಮ್ ಲ್ಯಾಪ್ಸ್ ಹಾಕಿದ್ರಿ. ನಿಮ್ಮ ಒಂದು ಚಿರತೆ ಅಟ್ಯಾಕ್ ಮಾಡಿದ್ರೆ ಅಂದ್ರೆ ಇಲ್ಲಿ ಮಾಡ್ತೀನಿ ಬ್ಲಾಗ್. ನಿನ್ನ ವಾಸನೆ ನೋಡಿ ಓಡೋದು ಮಿಲಿಯನ್ ಹೋಗ್ತೈತೆ ಅದು ಸೀದಾ. ಚಿರತೆ ಅಂತಿರ್ತೀನಿ ಜೋಕಿ. ಯಾರು ಇರಂಗಿಲ್ಲ, ಇದು ಪೂರಾ ಖಾಲಿ ಇರ್ತೈತಿ. ಅಲ್ಲಿ ರಾಮದೇವ್ರ ಗುಡಿಯಾಗಾರ ಯಾರನ್ನೇ ಇರಲ್ಲ, ಯಾರು ಇರಲ್ಲ. ಸ್ವಾಮಿ ಒಬ್ರೇ, ಪೂಜಾರಿ ಒಬ್ರೇ ಇರ್ತಾರ. ರಾತ್ರಿ ಹಿಂಗ ಬರ್ತಾರೆ ಒಬ್ಬರಿಲ್ಲ. ಇಲ್ಲಿ ನಡ್ಕೋತ ಬರ್ಬೇಕು, ಗಾಡಿ ಬರಲ್ಲ ಆ ಕಡೆ. ನೋಡಿ ಇಲ್ಲಿಂದ ಹೋದ್ರೆ ಸೀದಾ ಗಾಂಧಿನಗರಕ್ಕೆ ಹೋಗ್ಬೇಕಂತ ಹೇಳ್ತಾರೆ. ಹೋಗ್ತಿಲ್ಲ ಹೋಗಂಗಿಲ್ಲ, ಗಾಡಿ ಈ ಕಡೆ ಬರಲ್ಲ. ಅಲ್ಲಿ ಮುಂದೆ ಬಂದ ಹೋಗಲ್ಲ ಅನ್ಸುತ್ತೆ ಶ್ರೀ. ಇಲ್ಲ, ಇಲ್ಲಿದ್ ಹೋಗ್ಬೋದು. ಅಲ್ಲಿ ಮುಂದೆ 2 ಬಂಬು ಹಾಕ್ಯಾರ, ಗಾಡಿ ದಾಟ್ಲ. ಮತ್ತೆ ಗಾಡಿ ಹೋಗಲ್ಲ. ನಾ ಹೆಂಗ್ ಬಂದಿನಿ ಹೇಳು, ಅಲ್ಲಿ ಎಲ್ಲಿ ಗೊತ್ತ ನಿಂಗೆ ಹೋಗಾಳಿ ತೋರಿಸ್ತೀನಿ ರೋಡ. ಅಲ್ಲಿ ಒಳಗೆ ಹೊಡೆದೀನಿ, ಹಿಂಗೆ ಪೂರಾ ಗುಡ್ಡ ಏರಿಸಿನಿ, ಗುಡ್ಡ ಏರಿಸಿ ಇಳಿಸೀನಿ. ಯಪ್ಪ ಇಂಥ ಮಸ್ತ್ ರೋಡ್ ಮಾಡ್ಯಾರ, ಗುಡ್ಡದಾಗ ಯಾಕೆ ಬಂದಿವು ಬಯ್ಯ? ಮತ್ ಗಾಡಿ ಟೆಸ್ಟ್ ಮಾಡ್ಬೇಕಲ್ಲ ರೌನ. ಆಫ್ ರೋಡ್ ಗಾಡಿ ಎದಕ್ ನೋಡಿನಿ ಹೇಳು. ಆಫ್ ರೋಡ್ಗೆ ಹೋಗ್ರಿ. ಆಫ್ ರೋಡ್ ಆಫ್ ರೋಡ್ ಯಾವ್ದು ಗುಡ್ಡ ಆಫ್ ರೋಡ್ ಮಾಡೋದಲ್ಲ ಗೈಸ್. ಇದೊಂದು ಆಫ್ ರೋಡ್ ಇದ್ದಾಗ ಆಫ್ ರೋಡ್ ಮಾಡ್ರಿ. ಆಫ್ ರೋಡ್ ಇಲ್ಲ ಎಲ್ಲಿರಲ್ಲ ಅಲ್ಲಿ ತಿಂಡಿ ಮ್ಯಾಗ ಆಫ್ ರೋಡ್ ಮಾಡಕ್ ಹೋಗ್ಬೇಡ್ರಿ. ಎಲ್ಲಿ ಆಫ್ ರೋಡ್ ಇರ್ತೈತಿ ಅಲ್ಲೇ ಹೋಗಿ ಗಾಡಿ ಟೆಸ್ಟ್ ಮಾಡ್ರಿ. ನೋಡಿ ಎಲ್ಲಿದೆ ಬಿದ್ದಲ್ಲ. ಈಗ ನೋಡ್ಲಿ, ಪಾಯಿಂಟ್ ಟು ಬಿ ನೋಟೆಡ್. ತೋರಿಸ್ ಫೀಲ್ ತೋರಿಸ್. ಸಕಲೇಶ್ಪುರದಾಗ ಅದೀವ್ರಿ ಈಗ. ಸಕಲೇಶ್ಪುರದಾಗ ಅದೇವ್ರಿ. ಸಕಲೇಶ್ಪುರ ಟ್ರೆಕ್ಕಿಂಗ್ ಮಾಡತ್ತೀವ್ರಿ ಈಗ. ಇದು ಯಾವ್ದಂದ್ರೆ ನುಗ್ಗಿಕೇರಿ ಟ್ರೆಕ್ಕಿಂಗ್ ಇದೆ. ಇದು ಕರೆಕ್ಟ್ ಐತಿಲ್ಲ? ಅಲ್ಲೇ ಬಾಣ ನಾ ಕರ್ಕೊಂಡು ಹೊಂಟಿನಿ ಅಂದ್ಮೇಲೆ ಕರೆಕ್ಟ್ ಇರ್ತದ ಏನ. ನೀ ಕರ್ಕೊಂಡು ಹೊಂಟೆ ಅಂದ ಇದಕ್ಕೆ ಅಂಜಿಕೆ ಬರತ್ತಿದ್ದ. ಇಲ್ಲ ಇಷ್ಟ್ರಾಗ ಹೋಗ್ಬೇಕೇನು? ಅದು ಗಾಡಿ ಬರಲಿಲ್ಲ. ಹೆಂಗ ವಿದ್ಯಾಗಿರಿ ಹೊರಗಿಂದ ಅದೇ ರೋಡಿಗೆ ಕೂಡ್ತೈತುಪ್ಪ. ಅದ ಏನಾಯ್ತಲ್ಲ, ನಾವು ಮೇನ್ ರೋಡ್ ಬರ್ತೇವಲ್ಲ, ಅಲ್ಲಿ ಕೆಳಗೆ ಕಮಾನ್ ಇತ್ತು, ಕಮಾನ್ ಅದೊಂದು ರೋಡ್ ಇತ್ತಲ್ಲ, ಅಲ್ಲಿ ಹೋಗಿ ಕೂಡ್ತೈತಿ ಅದು. ಇಂಥವು ಹಿಂಗಿದ್ದಾಗ ಜನ ಸೇವೆಗೆಂದೇ ಹುಟ್ಟಿರುವ ದೇವರ ಮಗ. ಗುಡಿನೇ ಮುಚ್ಚೈತಿ ಅಲ್ಲಿ, ಹಂಗಿಂದ ಬರ್ಬೋದು. ಅಯ್ಯೋ ಗುಡಿ ಮುಚ್ಚೈತಿ. ಸ್ವಾಮಿಗಳಿದಾರ ಮತ್ತೆ ಮೈಸೂರು ಪಾಕ್ ಕೊಡ್ತೀರ ನಮ್ಗೆ. ಇದು ಸೋನ ಪಾಪಡಿ ಕೊಡ್ತಿರು. ಗೈಸ್ ಬ್ಯಾಡ್ ಲಕ್, ಗುಡಿ ಮುಚ್ಚಿಬಿಟ್ಟೈತಿ ಇವತ್ತು. ನಿನ್ನೆ ಸ್ಯಾಟರ್ಡೆ ಇದ್ರೆ ಓಪನ್ ಇರ್ತಿದ್ವಿ, ಇವತ್ತು ಸಂಡೇ ಅಲ್ಲ, ಯಾರೂ ಬರೋಲ್ಲ ಭಾಳ ಜನ ಅಂತೇಳಿ ಕ್ಲೋಸ್ ಮಾಡಿಬಿಟ್ಟಾರೆ. ಇವಾಗ ಕೇಳಿ ಅಲ್ಲಿ ಯಾರಿಗಾರ ನಡಿ ಕೇಳೋಣ. ಯಾರು ಇರಲ್ಲ, ಯಾರಿಗೆ ಕೇಳ. ಶಟ್ರಿಗೆ ಚಾವಿ ಹಾಕಿಲ್ಲ ಅಂದ್ರೆ ಎತ್ತಾನ ತಾದ್ರ ಶಟ್ರ ಹಂಗೆ ಮಾಡಬಾರ್ದು. ನಮ್ಮ ಕಿರಣ ಟ್ಯಾಲೆಂಟ್ ಡ್ರೈವ್ ಒಳಗೆ ಎಲ್ರಿಗೂ ವೈಬ್ ಮಾಡಿಸಿದ್ವಿ. ಇವನ್ನ ವ್ಲಾಗ್ ಅದು ಹಳೇದು ಯಾರು ನೋಡಿರ್ತಿರಲ್ಲ ಅವ್ರಿಗೆ ಗೊತ್ತಿರ್ತೈತೆ. ಕಿರಣ ಹೊಸ ಬ್ಯಾಂಡ್ ಓಪನ್ ಮಾಡ್ರಿ ಜಲ್ದಿ. ನಮ್ಮ ಕಿರಣ ಒಂದು ಹೊಸ ಬ್ಯಾಂಡ್ ಟ್ರೈ ಮಾಡತ್ತೇನ್ರಿ. ಐ ಮೀನ್ ಹೊಸ ಬ್ಯಾಂಡ್ ಕ್ರಿಯೇಟ್ ಮಾಡತ್ತಾನ, ಒಂದೇ ಓನ್ ಬ್ಯಾಂಡ್. ನೋಡೋಣ ಎಷ್ಟು ಜಲ್ದಿ ಕ್ರಿಯೇಟ್ ಮಾಡ್ತಾನ ಅಂತ ಅವನಿಗೆ ಗೊತ್ತ. ಭಾಳ ಜಲ್ದಿ ಮಾಡತ್ತೀವಿ. ಬರೇ ನಿಮ್ಮೆಲ್ಲ ಆಶೀರ್ವಾದ. ನಮ್ಮ ಆಶೀರ್ವಾದ ಇಲ್ಲಪ್ಪ, ಸಪೋರ್ಟ್ ಎನಿ ಟೈಮ್ ಬೈ. ಮಾಡಬೇಡಿ. ನಂದು ಈಗ ಒಂದು ಡೈಲಾಗ್ ಇತ್ತು, ಹೊಡಿಬೇಕಂತ ಮಾಡಿದ್ದೆ. ಮತ್ತೆ ಈ ಸುಳಮ ರೋಸ್ಟ್ ಮಾಡಿಬಿಡ್ತಾನೆ ಸಲಿಗೆ. ಇಲ್ಲ ಮಾಡಲ್ಲ ಹೇಳು ಮಾಡಲ್ಲ ಇಲ್ಲ ಹೇಳು. ಗೈಸ್ ಪವರ್ ಆಫ್ ಮೀನ್ಸ್ ಹೇಳಿ ಶ್ರೀ, ಅದೇನ ಇರ್ಲಿ ಹೇಳು. ಅದಕ್ಕೆ ಬೇಡ ಇದ್ದ ಫುಲ್ ಇಂಗ್ಲೀಷ್ ರೀ. 4 ತಿಂಗಳ ಅದ ನಾವು ಬೆಂಗಳೂರೊಳಗೆ. 4 ತಿಂಗಳ ಇಲ್ಲಿ ಬಂದು ಯಾರಿಗಾರ ಚೆನ್ನಾಗಿದ್ದೀರಾ ಅಂದ. ಇಷ್ಟು ದಿನ ಇಲ್ಲಿ ನಮ್ಮೂರಾಗಿದ್ದಾಗ ಆರಾಮ ನಾವು ಈಗ ಸಡನ್ ಆಗಿ ಚೆನ್ನಾಗಿದ್ದೀರಾ ಅಂತ ಯಾರಿಗಾರ ಕೇಳಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಶ್ರೀಪ್ರಸಾದ್ ಅಂತ ನಾನು. ಗೈಸ್ ಈಗ ದರ್ಶನ ಎಲ್ಲ ಆಯ್ತು. ಆ ಕಡೆ ರಾಮದೇವ್ರ ಗುಡಿಗೆ ಹೋಗಿದ್ವಿ, ಅದನ್ನು ಕ್ಲೋಸ್ ಇತ್ತು. ಸೊ ನೆಕ್ಸ್ಟ್ ಎಲ್ಲಿಗೆ ಹೊಂಟೀವಿ ಅಂತಂದ್ರೆ, ಅದು ಆ್ಯಕ್ಚುಲಿ ಶ್ರೀ ನಾಳೆ ಊರಿಗೆ ಹೊಂಟಾನ. ನಮ್ಮ ಊರಿಗೆ ನಮ್ಮ ಅಪ್ಪಾಜಿಗೆ ಧಾರವಾಡ ಪೇಡ ಅಂದ್ರೆ ಭಾಳ ಇಷ್ಟ. ಸೊ ಇಲ್ಲೇ ಹೋಗಿ ಧಾರವಾಡ ಪೇಡ ತೊಗೊಂಡು ಶ್ರೀ ಕೊಟ್ಟು, ಸೊ ಅಲ್ಲಿಂದ
ನೋಡು ಏನೇನು ಆಕೈತಿ ಏನೇನಿಲ್ಲ ಅಂತ. ಇಲ್ಲಿ ನೋಡ್ರಿ ಶೈನಿಂಗ್ ಆಗೈತಿ. 1.5 ಗಂಟೆ ತೊಳೆದೀನಿ. 1.5 ತಾಸು ತೊಳೆದನ್ ಗಾಡಿ. ಇಷ್ಟು ಹೊಲ್ಸಿಟ್ಟಿರ್ತಾನಂದ್ರೆ ಗಾಡಿ ನಂದು ಈ ಸಲ ಹೊಲ್ಸೈತೆ, ಯಾಕಂದ್ರೆ ಪೂರಾ ತೊಳೆದಿಲ್ಲ. ಮಳಿ ಇಲ್ಲಿ ನೋಡ್ರಿ ಪೂರಾ ಹೊಲ್ಸೈತೆ. ನಂದು ತೊಳಿಸ್ಬೇಕಾ ಇವತ್ತು. ಆ್ಯಕ್ಚುಲಿ ಸಂಡೇ ಅಂತ ಸುಮ್ಮನೆ ಬಿಟ್ಟೆ ನಾನು. ನಾಳೆ ತೊಳಿಸ್ತೀನಿ ಮೇ ಬಿ. ನೋಡ್ರಿ ಇಲ್ಲಿ ಗಿಪ್ರೋ ಎಲ್ಲ ಚೊಕ್ ಐತ್ರಿ ಗಾಡಿ. ಗಾಡಿ ಮಾತ್ರ ಬೆಂಕಿ. ಗಾಡಿ ಬೆಂಕಿ. ಇದನ್ನು ಹಿಂಗೆಲ್ಲ ನೀಟಾಗಿ ಕವರ್ ಹಾಕಿನಿ ಹಿಂಗೆ. ಸೊ ಲಂಜಿ ಏನು ಡಿಸ್ಕಷನ್ ಕಿರಣ? ನನ್ನ ಬರ್ಡೇ ಪಾರ್ಟಿ ಕೊಡೋದಕ್ಕೆ 10,000 ರೂಪಾಯಿ ಬರ್ತಡೇ ಬರೀ ನಾನ್ ವೆಜ್ ಅವ್ರಿಗಿದ್ದು. ನಾನ್ ವೆಜ್ ಇದು ಬರೀ ನಾನ್ ವೆಜ್ ಅವರಿಗೆ. ವೆಜ್ ಅವರಿಗೆ ಮತ್ತೆ ಬೇರೆ ಹಾಲು ಹೋಟೆಲ್ ನಂಗೆ ಗೊತ್ತಿಲ್ಲ. ಮತ್ತು ಹುಡುಗಿಯರಿಗೆ ನಿನ್ನೆ ಕೊಟ್ಟು ಫಸ್ಟ್ ಯಾವಾಗಲೂ ನೋಡ್ರಿ ಪ್ರಿಯಾರಿಟಿ ಹುಡುಗಿಯರಿಗೆ ಕೊಡ್ತಾರೆ. ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಒಳಗಡೆ 6 ಅಡಿಗೆ 8 ಅಡಿ ಹೊಡೆಸ್ತೀನಿ. ಇದು 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 ವಾಸ್ ಕೊಟ್ಟಾರ್ರಿ. ಆಮೇಲೆ ಮತ್ತೇನೋ ನೆನಪಿಲ್ಲ ನಂಗೆ. ಇದು ನಾವೆಲ್ಲ ಮನ್ಸ್ ಕೊಟ್ಟಿವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಸರಿ ಯಾಕೇನು ಮಾತಾಡೋಲ್ಲಿ ಅವನಿಗೆ ಅಂಜಿಕೆ ಹೊಡೆದ. ಎಲ್ಲಿ ಏನು ಮಾತಾಡಿದ್ರು ಮೀಮ್ ಆಗ್ತಾರ ಅಂತ ಅವನಿಗೆ ಇಲ್ಲ. ನೀಟಾಗಿ ಇಟ್ಟಿರ್ತೀನಿ ಶ್ರೀ ವ್ಲಾಗ್. ಈಗ ಫುಲ್ ಟೆನ್ಷನ್ ಆಗ್ತದೆ. ಈಗ ಕಿರಣ್ ಅವರು ನಾನು ಹೇಳಿಲ್ಲ ಟೆನ್ಷನ್ ಆಗ್ತಿದೆ ಹಂಗೆ. ಫುಲ್ ಬೆಂಗಳೂರು ಭಾಷೆದ ಬೆಂಗಳೂರು ಸ್ಲ್ಯಾಂಗ್ನಾಗ ಮಾತಾಡತ್ತೀನಿ ಗೈಸ್. ಈಗ ಇದಪ್ಪ ನೀ ಎಷ್ಟೊತ್ತಾಯ್ತು ಲೇಟ್ ಬಾ. ಅಮ್ಮ ಗೋಪುರ ಉಳಿದಿತ್ತು ಜಾಸ್ತಿ ಮಿಸ್. ಗೈಸ್ ಈಗೆಲ್ಲಿದ್ದೀವಿ ಅಂದ್ರೆ ಧಾರವಾಡದ ಒರಿಜಿನಲ್ ಏನು ಧಾರವಾಡ ಕಡೆ ಕೇಳಿರಲ್ಲ, ಅಲ್ಲಿ ಒರಿಜಿನಲ್ ಶಾಪ್ ಕಡೆ ಇದೀವಿ. ಇದು ಅಣ್ಣ ತಮ್ಮರ್ದಂತ ಕೇಳ್ಪಟ್ಟೆ. ಸೊ ಇದು ಬಾಬು ಸಿಂಗ್ ಠಾಕೂರ್ ಪೇಡ, ಅದನ್ನು ಬಾಬು ಸಿಂಗ್ ಠಾಕೂರ್ ಪೇಡ. ಒರಿಜಿನಲ್ ಶಾಪ್ ಕಡೆ ಇದೀವಿ. ಬರ್ರಿ ಹೋಗೋಣ ಅಂತ. ರೂಮಿಗೆ ಬಂದೆ. ಈಗ ನಾ ಜಸ್ಟ್ ರಿಟರ್ನ್ ಹುಬ್ಳಿಗೆ ಬಂದೆ. ಮಳೆ ಭಾಳ ಬರತ್ತಿತ್ತು ಆ್ಯಂಡ್ ಜಾಸ್ತಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನಾನಂತೂ ರೆಕಾರ್ಡ್ ಮಾಡೇ ಇಲ್ಲ ರಿಟರ್ನ್ ಬರುವ, ಯಾಕಂದ್ರೆ ಮಳೆ ಫುಲ್ ಜೋರಿತ್ತು. ಆ್ಯಕ್ಚುಲಿ ಮುಂದೆ ಏನು ಬರತ್ತಿತ್ತು ಅಂತಲೂ ಕಾಣುತ್ತಿದ್ದಿಲ್ಲ, ಅಷ್ಟು ಜೋರಿತ್ತು ಮಳೆ. ಸೊ ನಾ ಗೋಪುರ ಎಲ್ಲ ನನ್ನ ಫ್ರೆಂಡ್ ಸ್ಕೂಟಿ ಒಳಗೆ ಇಟ್ಟಿದ್ದೆ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋ ಟೈಮ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನಾರ ಫೀಡ್ಬ್ಯಾಕ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಾಗ ಹಾಕಿರಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ ಅಂತ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಜೈ ಶ್ರೀರಾಮ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.